ರೈತ ಬಾಂಧವರೇ ನಮಸ್ಕಾರ. ನಮಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರಿಗೆ ಹಲವಾರು ಉಪಯೋಗಕಾರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಬರ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಈ ಯೋಜನೆ ಬಗ್ಗೆ ಮಾಹಿತಿ ಕೊಡಲಿಕ್ಕಾಗಿ ಇಂದು ನಮ್ಮೊಂದಿಗಿದ್ದಾರೆ ವಿಜಯನಗರ ಜಿಲ್ಲೆ ಉಪಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ತಾಂತ್ರಿಕ ಕೃಷಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಶ್ರೀಮತಿ ಅರ್ಚನಾ ಎಂ.ಆರ್. ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇಂದು ನಮ್ಮ ರೈತ ಬಾಂಧವರಿಗೆ ಈಗ ಮಳೆ ಬರ್ತಾ ಇದೆ, ಇನ್ನೇನು ಮುಂಗಾರು ಕೂಡ ಪ್ರಾರಂಭ ಆಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಬೆಳೆಗಳಲ್ಲಿ ಸಾಕಷ್ಟು ಏರುಪೇರುಗಳಾಗತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಅವರಿಗೆ ಹೇಗೆ ಮನುಷ್ಯನಿಗೆ ಒಂದು ವಿಮಾ ಯೋಜನೆ ಬಹಳ ಮುಖ್ಯನೋ, ಅದೇ ರೀತಿ ಬೆಳೆಗಳಿಗೂ ಕೂಡ ರೈತರಿಗೆ ಹಾನಿಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಇಂತಹ ಒಂದು ವಿಮಾ ಯೋಜನೆಗಳು ಬಹಳ ಅವಶ್ಯಕ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥದ್ದು ಬಹಳ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಏನು ಮೇಡಮ್ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ? ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿದ್ದು, ನೈಸರ್ಗಿಕ ವಿಕೋಪಗಳು ಅಥವಾ ಕೀಟ ಮತ್ತು ರೋಗಗಳ ಪರಿಣಾಮವಾಗಿ ಯಾವುದೇ ಅಧಿಸೂಚಿಸಿದ ಬೆಳೆ ವಿಫಲ ಆದಾಗ ರೈತರಿಗೆ ವಿಮಾ ರಕ್ಷಣೆಯನ್ನು ಮತ್ತು ಹಣಕಾಸಿನ ಬೆಂಬಲವನ್ನು ನೀಡುವುದು ಮತ್ತು ರೈತರ ಆದಾಯವನ್ನು ಸ್ಥಿರಗೊಳಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿರುತ್ತೆ. ಇದನ್ನು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಪ್ರಸಕ್ತ ಸಾಲಿನಲ್ಲಿ ಈ ಯೋಜನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಇಫ್ಕೋ ಟೋಕಿಯೋ ಇನ್ಶೂರೆನ್ಸ್ ಕಂಪನಿಯವರು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಅಂದರೆ ಖಾಸಗಿಯವರ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಹೌದು ಸರ್. ಬೆಳೆ ಹಾನಿ ಆದರೆ ಅಂತ ಹೇಳಿದ್ರೆ ನೈಸರ್ಗಿಕ ವಿಕೋಪ ಮತ್ತು ಕೀಟಬಾಧೆಯಿಂದ ಅಂತ. ಈಗ ಕೆಲವೊಂದು ಸಂದರ್ಭಗಳಲ್ಲಿ ರೈತರಿಗೆ ಬೇರೆ ರೀತಿಯಾದಂತಹದ್ದು, ಯಾರೋ ಬೇರೆಯವರು ಕಳ್ತನ ಮಾಡ್ತಕ್ಕಂಥದ್ದು, ಅಥವಾ ಒಬ್ಬ ಅಕ್ಕಪಕ್ಕದವರು ಅಥವಾ ಅವರಿಗೆ ಬರದೇ ಇರ್ತಕ್ಕಂಥವರು ಒಬ್ಬ ರೈತನಿಗೆ ಹಾನಿ ಮಾಡ್ತಕ್ಕಂಥದ್ದು ನಾವು ಕೆಲವು ಘಟನೆಗಳನ್ನ ನೋಡ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ರೈತನಿಗೆ ಈ ವಿಮಾ ಯೋಜನೆಯ ಸೌಲಭ್ಯ ಪಡೆಯಬಹುದಾ? ಇಲ್ಲ ಸರ್, ಇದು ಪ್ರಕೃತಿ ವಿಕೋಪಗಳಿಂದ ಹಾಗೆ ಕೀಟ ಮತ್ತು ರೋಗಗಳ ಬಾಧೆಗಳಿಂದ ನಷ್ಟ ಉಂಟಾದರೆ ಮಾತ್ರ ಈ ಯೋಜನೆ ಅನುಷ್ಠಾನಗೊಳ್ಳುತ್ತದೆ. ಸಹಜವಾಗಿ ಹಾನಿ ಉಂಟಾದರೆ ಮಾತ್ರ ಹೌದು ಈ ಯೋಜನೆ ಫಲಾನುಭವಿ ಆಗಬಹುದು. ಹೌದು ಹೌದು. ಈ ಯೋಜನೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಒಬ್ಬ ರೈತ ಏನು ಪ್ರಾಥಮಿಕ ಹಂತದ ಒಂದು ನೋಂದಣಿ ಆಗ್ಬೋದು, ಅಥವಾ ಕೃಷಿ ಇಲಾಖೆಯವ್ರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದಾಗ್ಬೋದು, ಏನು ಮಾಡಬೇಕಾಗುತ್ತೆ ಸರ್? ಈಗ ಬೆಳೆ ಸಾಲ ಪಡೆದಂಥ ಎಲ್ಲ ರೈತರನ್ನು ಕಡ್ಡಾಯವಾಗಿ ಈ ಯೋಜನೆ ಅಡಿಯಲ್ಲಿ ಒಳಪಡಿಸಲಾಗುತ್ತೆ. ಒಂದು ವೇಳೆ ಬೆಳೆ ಸಾಲ ಪಡೆದಂಥ ರೈತರು ಈ ಯೋಜನೆಗೆ ನೋಂದಣಿ ಮಾಡಿಸ್ಲಿಕ್ಕೆ ಇಚ್ಛೆ ಪಡದೇ ಇದ್ದಲ್ಲಿ ಅಂತಹ ರೈತರು ಅವರು ಸಾಲ ಮಾಡಿರೋ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಬೆಳೆ ನೋಂದಣಿಯ ಅಂತಿಮ ದಿನಾಂಕಕ್ಕಿಂತ 7 ದಿನಗಳ ಮುಂಚಿತವಾಗಿ ಲಿಖಿತವಾಗಿ ಮುಚ್ಚಳಿಕೆ ಪತ್ರವನ್ನು ನೀಡಿದಲ್ಲಿ ಅಂತಹ ರೈತರನ್ನು ಈ ಬೆಳೆ ವಿಮೆ ಯೋಜನೆಯಿಂದ ಕೈಬಿಡಲಾಗುತ್ತೆ. ಆದರೆ ಸಾಲ ಮಾಡದೇ ಇರೋವಂಥ ರೈತರು ಈ ಬೆಳೆ ವಿಮೆಗೆ ನೋಂದಣಿ ಮಾಡ್ಕೊಳ್ಬೇಕು ಅಂತಾದರೆ ಅವರು ಗ್ರಾಮವನ ಕೇಂದ್ರ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಗಳಿರುತ್ತಲ್ಲ, ಸಾಮಾನ್ಯ ಸೇವಾ ಕೇಂದ್ರಗಳು, ಅಲ್ಲಿ ಹೋಗಿ ಅಥವಾ ಅವರು ಎಲ್ಲಿ ಬ್ಯಾಂಕ್ ಖಾತೆ ಇರುತ್ತೋ ಅದೇ ಬ್ಯಾಂಕಿಗೆ ಹೋಗಿ ನೋಂದಣಿ ಮಾಡಿಸ್ಕೊಳ್ಬಹುದು. ಅದಕ್ಕಾಗಿ ಅವರು ಆಧಾರ್ ಕಾರ್ಡ್, ಪಹಣಿ, ಹಾಗೆ ಅವರು ಒಂದು ಎಲ್ಲಿ ಯಾವುದೇ ಬ್ಯಾಂಕಲ್ಲೂ ಸಹ ಸಾಲ ಇಲ್ಲ ಅವರದ್ದು ಅಂತ ಹೇಳಿ ಒಂದು ಸ್ವಯಂ ಘೋಷಣಾ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ ಸರ್. ಸಾಲ ಪಡ್ಕೊಳ್ತಕ್ಕಂಥವ್ರಿಗೆ ಆ ಸಾಲ ಕೊಡ್ತಕ್ಕಂಥ ಸಂಸ್ಥೆಯೇ ಈ ಯೋಜನೆ ಒಳಗೆ ಹೌದು ಕಡ್ಡಾಯವಾಗಿ ಒಳಪಡಿಸ್ತಾರೆ. ಒಂದು ವೇಳೆ ಅವರು ಇಚ್ಛೆ ಪಡದೇ ಇದ್ದಲ್ಲಿ ಅಂತ ರೈತರು ನೋಂದಣಿಗೆ 7 ದಿನ ಇದೆ ಕೊನೆ ದಿನಾಂಕ ಹೇಳುವಾಗ ಅವರು ಇದರಿಂದ ಆಪ್ಟ್ಔಟ್ ಮಾಡ್ಬೋದು. ಆ ಆಪ್ಷನ್ ಇದೆ ಅವ್ರಿಗೆ. ಹೌದು, ಹೊರಗೆ ಬರ್ಬೋದು, ಬೇಡ ಅಂತ ಹೇಳಿ. ಈಗ ನೋಂದಣಿ ಮಾಡಿಸ್ಬೇಕು ಅಂದರೆ ನಮ್ಮ ನಾಗರಿಕ ಸೇವಾ ಸೌಲಭ್ಯ ಕೇಂದ್ರಗಳಿಗೆ ಹೋಗ್ಬೋದು. ಹೌದು, ಅಲ್ಲಿ ನೋಂದಣಿ ಮಾಡ್ಬೋದು ಆನ್ಲೈನ್ ಕೇಂದ್ರಗಳಲ್ಲಿ. ಹೌದು ಹೌದು. ಅಥವಾ ಇಲಾಖೆಗೆ ರೈತ ಸಂಪರ್ಕ ಕೇಂದ್ರಗಳಿಗೆ ಏನಾದ್ರು ಭೇಟಿ ಮಾಡಿದ್ರೆ ಅಲ್ಲಿ ಏನಾದ್ರು ನೋಂದಣಿ ಆಗ್ಬೋದಾ? ಅಲ್ಲಿ ಮಾಹಿತಿ ಸಿಕ್ಕುತ್ತೆ ಸರ್ ರೈತ ಸಂಪರ್ಕ ಕೇಂದ್ರಗಳಲ್ಲಿ. ಆದರೆ ನೋಂದಣಿ ಮಾಡಬೇಕು ಅಂತ ಹೇಳಿದರೆ ಅವರು ಗ್ರಾಮವನ ಕೇಂದ್ರ ಅಥವಾ ಸಾಮಾನ್ಯ ಸರ್ವಿಸ್ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಇರುತ್ತಲ್ಲ, ಸಾಮಾನ್ಯ ಸೇವೆ ಕೇಂದ್ರ, ಅಲ್ಲಿ ಹೋಗಬೇಕಾಗುತ್ತೆ. ಮಾಡ್ಬೋದು. ಮತ್ತು ಯಾವ ವೆಬ್ಸೈಟ್ಗೆ ಅವರು ಹೋಗಿ ಇದನ್ನು ನೋಂದಣಿ ಮಾಡ್ಕೋಬೇಕಾಗುತ್ತೆ ಮತ್ತು ಮಾಹಿತಿಯನ್ನು ಪಡಿಬಹುದು? ಸಂರಕ್ಷಣೆ ಪೋರ್ಟಲಲ್ಲಿ ಅಲ್ಲಿ ಮಾಡ್ಬೋದು ಸರ್ ನೋಂದಣಿಯನ್ನು. ಈ ಕೃಷಿ ಇಲಾಖೆಯ ಆ್ಯಪ್ಗಳೆಲ್ಲ ಬಂದಿದ್ದಾವೆ. ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತಾ ರೈತರಿಗೆ? ಆ್ಯಪ್ಗಳಲ್ಲಿ ಈಗ ಸಂರಕ್ಷಣೆ ಪೋರ್ಟಲಲ್ಲಿ ಸಿಕ್ಕತ್ತೆ, ಮಾಹಿತಿ ಸಿಗುತ್ತೆ. ಆದರೆ ಅವರು ನೋಂದಣಿಯನ್ನು ಇದು ಬ್ಯಾಂಕ್ಗಳಲ್ಲಿ ಅಥವಾ ಗ್ರಾಮವನ ಕೇಂದ್ರ, ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲೇ ಮಾಡಿಸ್ಬೇಕಾಗುತ್ತೆ ಸರ್. ಸ್ವತಃ ಅವರೇ ಸ್ವಯಂ ನೋಂದಣಿ ಮಾಡ್ಲಿಕ್ಕೆ ಬರಲ್ಲ, ಅವಕಾಶ ಇಲ್ಲ. ಯಾಕೆಂದರೆ ಈಗೆಲ್ಲ ಬೇರೆ ಬೇರೆ ರೀತಿಯಾದ ಯೋಜನೆಗಳಿಗೆ ಸ್ವಯಂ ನೋಂದಣಿಯ ಅವಕಾಶಗಳು ಸಾಕಷ್ಟು ಇದ್ದಾವೆ. ಈ ಗ್ರಾಮವನ ಕೇಂದ್ರಗಳಲ್ಲಿ ಹೋದರೆ ಏನು ಅಲ್ಲಿ ಅವರಿಗೆ ಸ್ವಯಂ ನೋಂದಣಿ ಅಥವಾ ಆಗಲ್ಲ ಅನ್ನೋದಕ್ಕೆ ಅವ್ರು ಏನು ಮಾಡ್ಬೋದು? ಬಯೋಮೆಟ್ರಿಕ್ ಎಲ್ಲ ಕೊಡಬೇಕಾಗುತ್ತಾ ಆಧಾರು? ಇದಕ್ಕೆ ಸ್ವಯಂ ನೋಂದಣಿ ಅವಕಾಶ ಇಲ್ವೇ ಇಲ್ಲ ಸರ್. ಕಡ್ಡಾಯವಾಗಿ ಅವರು ಗ್ರಾಮವನ ಕೇಂದ್ರ, ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಅವರ ಬ್ಯಾಂಕ್ ಖಾತೆ ಇರೋವಂಥ ಬ್ಯಾಂಕ್ಗಳಲ್ಲಿ ಹೋಗಿ ಮಾಡಿಸ್ಬೋದು. ಈ ಯೋಜನೆ ಒಳಗೆ ಒಳಪಡಬೇಕಂತ ಹೇಳಿದ್ರೆ
ಅವರು ಈಗಾಗಲೇ ಅವರೇನಾದ್ರು ಬಿತ್ತನೆಯನ್ನು ಕೈಗೊಂಡಿರಬೇಕಾ ಅಥವಾ ಅವರ ಬೆಳೆ ಇವಾಗಲೇ ಅವರ ಜಮೀನಿನಲ್ಲಿ ಒಂದು ಇಂಥ ಹಂತದಲ್ಲಿ ಇರಬೇಕು ಅಂತ ಏನಾದ್ರು ನಿಯಮ ಇದೆಯಾ, ಇಲ್ಲ ಬೆಳೆ ಬಿತ್ತನೆ ಮಾಡೋದಕ್ಕೆ ಮುಂಚೆನೇ ಇವರು ಈ ಯೋಜನೆಗೆ ನೋಂದಣಿ ಮಾಡಿಸ್ಕೋಬೋದಾ, ಹೇಗೆ ಮೇಡಮ್? ಇಲ್ಲ ಸರ್, ಬೆಳೆ ಬಿತ್ತನೆಗಿಂತ ಮುಂಚೆನೇ ಯಾವ ಬೆಳೆ ಬೆಳಿತೀವಿ ಅಂತ ಅವ್ರು ನಿರ್ಧಾರ ಮಾಡಿರ್ತಾರಲ್ಲ ಆವಾಗಲೇ ಮಾಡ್ಬೋದು. ಬೆಳೆ ಬಿತ್ತನೆ ಆಗಿರೋದು ಕಡ್ಡಾಯ ಆಗಿರೋದಿಲ್ಲ. ಯಾವ್ದು ಬೆಳೆ ಬಿತ್ತನೆ ಮಾಡ್ತಾರೆ ಅದನ್ನು ಮುಂಚಿತವಾಗಿ ಬೆಳೆ ವಿಮೆಗೆ ನೋಂದಣಿ ಮಾಡ್ಕೊಳ್ಬಹುದು. ನಾನು ಇಂಥ ಬೆಳೆಯನ್ನು ಬಿತ್ತನೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಥವಾ ನಾಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮಾಡ್ಬೋದು. ಜಮೀನಲ್ಲಿ ಆ ಬೆಳೆ ಈಗ ನನಗೆ ಒಂದಷ್ಟು ಹಂತಕ್ಕೆ ಬಂದಿದೆ ಅಂತ ಯಾವುದೇ ದೃಢೀಕರಣ ಮಾಡಬೇಕಾಗಿಲ್ಲ. ಒಂದು ವೇಳೆ ಅವರು ಬೆಳೆಯನ್ನು ನೋಂದಣಿ ಮಾಡಿರ್ತಕ್ಕಂಥದ್ದು ಒಂದು ಬೆಳೆ, ಅವರು ಬಿತ್ತನೆ ಮಾಡ್ತಕ್ಕಂಥದ್ದು ಇನ್ನೊಂದು ಬೆಳೆ ಆಗಬಹುದು. ಅಂಥ ಸಂದರ್ಭದಲ್ಲಿ ಈ ಯೋಜನೆಯ ಫಲಾನುಭವಿ ಆಗಬಹುದಾ ಅವರು, ಏನಾದ್ರು ಅವ್ರಿಗೆ ನಷ್ಟ ಆದಂಥ ಸಂದರ್ಭದಲ್ಲಿ? ಓಕೆ, ಈಗ ಅವರು ಬೆಳೆ ವಿಮೆಗೆ ನೋಂದಣಿ ಮಾಡಿಸಿರ್ತಾರೆ, ಮೆಕ್ಕೆಜೋಳ ಬೆಳೆಗೆ ಅವರು ನೋಂದಣಿ ಮಾಡಿಸಿದ್ದಾರೆ ಅಂತಾದರೆ ಅವರು ಬಿತ್ತನೆ ಟೈಮಲ್ಲಿ ಅವರು ಮೆಕ್ಕೆಜೋಳ ಸರಿಯಾಗಿ ಮಳೆ ಬರದೇ ಇದ್ದಾಗ ಅವರು ಸ್ವಲ್ಪ ದಿನ ವೆಯ್ಟ್ ಮಾಡಿ ಆನಂತರ ರಾಗಿ ಬಿತ್ತನೆ ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಬೆಳೆ ವಿಮೆಗೆ ಮೆಕ್ಕೆಜೋಳದ ವಿಮಾ ಕಂತನ್ನ ಪಾವತಿ ಮಾಡಿರ್ತಾರೆ. ಅದರ ವಿಮಾ ಕಂತು ಏನಿರುತ್ತೆ, ರಾಗಿ ಬೆಳೆಯ ವಿಮಾ ಕಂತು, ಅದಕ್ಕೆ ಹೋಲಿಕೆ ಮಾಡಲಾಗುತ್ತೆ. ಅಕಸ್ಮಾತ್ ರಾಗಿ ಬೆಳೆ ವಿಮಾ ಕಂತು ಸ್ವಲ್ಪ ಕಡಿಮೆ ಇದ್ದಲ್ಲಿ ಅವಾಗ ಮೆಕ್ಕೆಜೋಳದ ವಿಮಾ ಕಂತು ಏನು ಪಾವತಿ ಮಾಡಿರ್ತಾರಲ್ಲ ಅದು ಡಿಫ್ರೆನ್ಸ್ ಅಮೌಂಟನ್ನು ಅವ್ರ ಅಕೌಂಟ್ಗೆ ರೀಪೇ ಮಾಡ್ತಾರೆ ಸರ್. ಅಕಸ್ಮಾತ್ ಅವರು ವಿಮಾ ಕಂತು ಮುಂಚೆ ಬೆಳೆ ವಿಮೆ ನೋಂದಣಿ ಮಾಡಿಸಿರ್ತಾರಲ್ಲ ಆ ಬೆಳೆ ವಿಮಾ ಕಂತಿಗಿಂತ ಜಾಸ್ತಿ ಇದ್ರೆ ಅದನ್ನ ಅವರು ಮರುಪಾವತಿ ಮಾಡಬೇಕಾಗುತ್ತೆ. ಮತ್ತೆ ಮೆಕ್ಕೆಜೋಳದ ಬದಲು ಶೇಂಗಾ ಬೆಳೆದ್ರು, ಅದರ ವಿಮಾ ಕಂತು ಹೆಚ್ಚಿಗೆ ಇರುತ್ತೆ. ಅವಾಗ ಅಷ್ಟು ಡಿಫ್ರೆನ್ಸ್ ಅಮೌಂಟನ್ನ ಮತ್ತೆ ಫಾರ್ಮರ್ಸೇ ಪೇ ಮಾಡಬೇಕಾಗುತ್ತೆ. ಈಗ ಪ್ರತಿ ಬೆಳೆಗಳಿಗೂ ಕೂಡ ವಿಮಾ ಕಂತು ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತಾ? ಹೌದು ಸರ್, ಹೌದು. ಅದು ಮತ್ತೆ ನೀರಾವರಿಗೆ ಬೇರೆ ಇರುತ್ತೆ. ಒಂದೇ ಬೆಳೆಗೇನೆ ನೀರಾವರಿಗೆ ಬೇರೆ, ಹಾಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆಗಳಿಗೇನೆ ಬೇರೆ ಇರುತ್ತೆ. ಹಾಗೆ ಒಂದು ವೇಳೆ ಅವರು ಬೆಳೆನೇ ಬೆಳೀಲಿಲ್ಲ ಅಥವಾ ನೋಂದಣಿ ಮಾಡಿಸಿರೋದೇ ಒಂದು ಬೆಳೆ, ಅಲ್ಲಿ ಬೆಳೆದಿರೋದೇ ಬೇರೆ ಬೆಳೆ, ಅದಕ್ಕೆ ಮತ್ತೆ ವಿಮೆ ಮಾಡಿಸ್ಲಿಲ್ಲ ಇವರು ಅಂತಾದರೆ ಆ ಬೆಳೆ ವಿಮೆನಲ್ಲಿ ನೋಂದಣಿ ಮಾಡಿಸಿರೋದನ್ನ ಬಿಟ್ಟು ಮತ್ತೆ ಯಾವ ಬೆಳೆ ಬೆಳೆದ್ರು ಅವ್ರಿಗೆ ಬೆಳೆ ವಿಮೆ ಅಡಿಯಲ್ಲಿ ಯಾವುದೇ ಇತ್ಯರ್ಥಪಡಿಸೋಕ್ಕಾಗೋದಿಲ್ಲ, ಕ್ಲೇಮ್ ಅಮೌಂಟ್ ಸಿಗೋದಿಲ್ಲ. ಹೌದು, ಅದು ನಮಗೆ ಬೆಳೆ ಸಮೀಕ್ಷೆ ಅಡಿಯಲ್ಲಿ ನಾವು ಸಮೀಕ್ಷೆ ಮಾಡಿದಾಗ ಬೆಳೆ ವಿಮೆ ವರದಿ ಹಾಗೆ ಬೆಳೆ ವಿಮೆ ಮಾಡಿಸಿದಂಥ ಬೆಳೆಗಳು ಅದು ಎರಡು ಮ್ಯಾಚ್ ಆಗಬೇಕಾಗತ್ತೆ. ಅದು ಮಿಸ್ ಮ್ಯಾಚ್ ಅಂತ ಆದರೆ ಕ್ರಾಪ್ ಮಿಸ್ ಮ್ಯಾಚ್ ಅಂತ ಬಂದು ಅದನ್ನು ಮತ್ತೆ ನಾವು ರಿಜೆಕ್ಟ್ ಮಾಡ್ತೀವಿ. ಅಂದರೆ ಬೆಳೆ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಪುನಃ ಮಾಹಿತಿ ಮರು ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ಮರು ನೋಂದಣಿ ಮಾಡ್ಕೊಳ್ಳದೇ ಇದ್ದ ಪಕ್ಷದಲ್ಲಿ ಅವರನ್ನ ಬೆಳೆ ವಿಮೆಯಿಂದ ಕೈ ಬಿಡಲಾಗುತ್ತೆ ಸರ್. ಏನಾದ್ರು ನಷ್ಟ ಆದರೂ ಕೂಡ ಅವರಿಗೆ ಆ ವಿಮಾ ಸೌಲಭ್ಯ ಸಿಗೋದಿಲ್ಲ. ಹೌದು, ಹೌದು. ಈಗ ಈ ಒಂದು ವಿಮಾ ಸೌಲಭ್ಯ ಈಗ ಈ ಅಲ್ಪಾವಧಿ ಬೆಳೆಗಳಿಗೆ ಮಾತ್ರ ಇರ್ತದ ಅಥವಾ ದೀರ್ಘಾವಧಿ ಬೆಳೆಗಳು, ಈಗ ಒಂದು ಸರಿ ಬೆಳೆಯನ್ನು ಮಾಡಿದಾಗ ಈಗ ಪಪ್ಪಾಯ ಇರ್ಬೋದು ಅಥವಾ ತೆಂಗು, ಬಾಳೆ ಈ ರೀತಿಯಾಗಿರ್ತಕ್ಕಂಥದ್ದು ಅದು ದೀರ್ಘಾವಧಿ ಬೆಳೆಗಳಾಗ್ತದೆ. ಅಂಥ ಬೆಳೆಗಳಿಗೂ ಈ ವಿಮಾ ಸೌಲಭ್ಯ ಸಿಗುತ್ತಾ? ಇರುತ್ತೆ ಸರ್. ತೋಟಗಾರಿಕಾ ಬೆಳೆಗಳಿಗೂ ಇರುತ್ತೆ, ಹಾಗೆ ಆಹಾರ ಬೆಳೆಗಳು ಹಾಗೆ ಎಣ್ಣೆಕಾಳು ಬೆಳೆಗಳಿಗೂ ಇರುತ್ತೆ. ಏನಂದ್ರೆ ಈಗ ಅವರು ಪಾವತಿ ಮಾಡೋ ವಿಮಾ ಕಂತು ಸ್ವಲ್ಪ ವೇರಿ ಆಗುತ್ತೆ. ಈಗ ಯಾವ್ಯಾವ ಬೆಳೆಗಳಿಗೆ ವಿಮಾ ಕಂತು ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವೆಲ್ಲ ಬೆಳೆಗಳಿಗೆ ಸಿಗುತ್ತೆ, ದೊರೆಯುತ್ತೆ ಅಂತಕ್ಕಂಥದ್ದನ್ನ ಒಂದಷ್ಟು ಹೇಳಿ ಮೇಡಮ್. ಭತ್ತ, ರಾಗಿ, ಜೋಳ, ಮುಸ್ಕಿನ ಜೋಳ, ಈರುಳ್ಳಿ, ಹಾಗೆ ಕೆಂಪು ಮೆಣಸಿನಕಾಯಿ, ಮತ್ತೆ ಕಬ್ಬು, ಹತ್ತಿ, ಈ ಥರ ಬೇರೆ ಬೇರೆ ಬೆಳೆಗಳಿಗೆ ಕವರ್ ಮಾಡ್ತಾರೆ ವಿಮೆನಲ್ಲಿ. ಆಹಾರ ಬೆಳೆಗಳಿಗೆ ಹಾಗೆ ಎಣ್ಣೆಕಾಳು ಬೆಳೆಗಳಿಗೆ 2% ವಿಮಾ ಕಂತನ್ನು ಅವರು ಪಾವತಿ ಮಾಡಬೇಕಾಗತ್ತೆ. ವಾಣಿಜ್ಯ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳಿಗೆ 5% ವಿಮಾ ಕಂತನ್ನು ಪಾವತಿ ಮಾಡಬೇಕಾಗುತ್ತೆ. ಉಳಿದಿದ್ದು ಅವರು ವಿಮಾ ಕಂತು ಪಾವತಿ ಮಾಡಿರ್ತಾರಲ್ಲ, ಉಳಿದಿದ್ದು ಅಮೌಂಟನ್ನು ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ 50-50 ಅನುಪಾತದಲ್ಲಿ ಅದನ್ನು ಪಾವತಿ ಮಾಡ್ತಾರೆ. ಮೇಡಮ್, ಈಗ 2% ಮತ್ತು 5% ರೈತರು ವಿಮಾ ಕಂತನ್ನು ಪಾವತಿ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಯಾವ ಆಧಾರದ ಮೇಲೆ ನೀವು ನಿಗದಿಪಡಿಸ್ತೀರಿ? 2% ಮತ್ತು 5% ಅಂತ ಶೇಕಡ ಅಂತ ಹೇಳಿದ್ರಲ್ಲ, ಯಾವ ಆಧಾರದ ಮೇಲೆ ನೀವು ನಿಗದಿಪಡಿಸೋದು? ಸರ್, ಈಗ ರೈತರು ಬೆಳೆ ಸಾಲ ಪಡಿತಾರೆ ಬ್ಯಾಂಕ್ಗಳಿಂದ. ಈಗ ಬ್ಯಾಂಕ್ಗಳಲ್ಲಿ ಅವ್ರಿಗೆ ಬೆಳೆ ಸಾಲ ಪ್ರಮಾಣ ಏನಿರುತ್ತಲ್ಲ, ಸ್ಕೇಲ್ ಆಫ್ ಫಿನಾನ್ಸ್, ಅದರ ಆಧಾರದ ಮೇಲೆ ಈ ವಿಮಾ ಕಂತನ್ನು ನಿರ್ಧರಿಸಲಾಗುತ್ತೆ ಸರ್. ಅವ್ರಿಗೆ ಎಷ್ಟು ಸಾಲ ಕೊಡ್ತಾರೆ ಅನ್ನೋ ಆಧಾರದ ಮೇಲೆ ಅವರು ಎಷ್ಟು % ವಿಮಾ ಕಂತನ್ನು ಪಾವತಿ ಮಾಡಬೇಕಾಗತ್ತೆ 1 ಎಕರೆಗೆ ಅಂತ ಹೇಳಿ ನಾವು ನಿರ್ಧಾರ ಮಾಡ್ತೀವಿ. ಈಗ ಉದಾಹರಣೆಗೆ ಮುಸ್ಕಿನ ಜೋಳ, ಮಳೆ ಆಶ್ರಿತ ಮುಸ್ಕಿನ ಜೋಳ ಬೆಳೆ ತಗೊಳ್ಳೋದಾದರೆ ಅದಕ್ಕೆ 2% 1 ಎಕರೆಗೆ 546 ರೂಪಾಯಿನ ಪೇ ಮಾಡಬೇಕಾಗುತ್ತೆ. 2% ಅಲ್ಲೇ 2% ಶೇಕಡ ಅಂದರೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅದು ಗರಿಷ್ಠ? ಈಗ ಮುಸ್ಕಿನ ಜೋಳ ಮಳೆ ಆಶ್ರಿತ ತಗೊಂಡ್ರೆ ಅದಕ್ಕೆ ಒಟ್ಟು ವಿಮಾ ಮೊತ್ತ 27,317 ರೂಪಾಯಿ ಇದೆ. 1 ಎಕರೆಗೆ ಅವರು ಬೆಳೆ ನಷ್ಟ ಆದರೆ 27,317 ರೂಪಾಯಿ ದೊರೆಯುತ್ತೆ. ಹೌದು, ಅಷ್ಟು ದೊರೆಯಬೇಕು ಅಂತ ಹೇಳಿದ್ರೆ ಅವರು 546 ರೂಪಾಯಿ ಕಟ್ಟಬೇಕು, 2%. ಅದು ವಿಮಾ ಕಂತ. ಹೌದು ಸರ್. ಹಾಗೆ ಈಗ ಜೋಳ, ಮಳೆ ಆಶ್ರಿತ ಜೋಳ ತಗೊಳ್ಳೋದಾದ್ರೆ ಅದಕ್ಕೆ
17,969 ರೂಪಾಯಿ ವಿಮಾ ಮೊತ್ತ ಇದೆ. ಅದಕ್ಕೆ 2% ಅಂತ ಅಂದರೆ 359 ರೂಪಾಯಿ ಇವರು ಪಾವತಿ ಮಾಡಬೇಕಾಗತ್ತೆ. ಹಾಗೆಯೇ ಈಗ ನಾವು ರಾಗಿ ತೊಗೊಂಡ್ರೆ, ರಾಗಿ ಮಳೆ ಆಶ್ರಿತ ತೊಗೊಂಡ್ರೆ 20,195 ರೂಪಾಯಿ ವಿಮಾ ಮೊತ್ತ ಇದೆ. ಅದರ 2% 404 ರೂಪಾಯಿ ಅವರು ವಿಮಾ ಮೊತ್ತ ಕಂತನ್ನು ಪಾವತಿ ಮಾಡಬೇಕಾಗತ್ತೆ. ಹೀಗೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ವಿಮಾ ಮೊತ್ತ ಇರುತ್ತೆ. ವಿಮಾ ಮೊತ್ತದ ಮೇಲೆ ವಿಮಾ ಕಂತು ನಿರ್ಧರಿತವಾಗುತ್ತೆ. 1 ಎಕರೆಗೆ ಇಷ್ಟು ಅಂತ ಪಾವತಿ ಮಾಡಬೇಕಾಗತ್ತೆ. ಹೌದು ಸರ್. ಇದನ್ನ ಅವರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋದ್ರೆ ಅವ್ರಿಗೆ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ವಿಮಾ ಕಂತು ಪಾವತಿ ಮಾಡಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸರ್. ಈಗ ಅದೇ ನಮ್ಮ ರೈತ ಬಾಂಧವರಿಗೆ ಹೇಳ್ಬಿಡೋಣ, ಯಾವುದೇ ಗೊಂದಲ ಬೇಡ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಭೇಟಿ ಮಾಡಿ ಈ ಬಗ್ಗೆ ಹೆಚ್ಚಿನ ವಿವರವನ್ನು ಪಡಿಬಹುದು. ಈಗ 1 ಎಕರೆ ಲೆಕ್ಕ ಹೇಳಿದ್ರಿ ಮೇಡಮ್, ಒಬ್ಬ ರೈತನ ಹತ್ರ ಒಂದು 10 ಎಕರೆ 20 ಎಕರೆಗೆ ಮೆಕ್ಕೆಜೋಳನೇ ಬಿತ್ತನೆ ಮಾಡ್ತಾರೆ. ಅಷ್ಟು ಜಮೀನಿಗೂ ಕೂಡ ಇದಕ್ಕೇನಾದ್ರು ಇಷ್ಟು ಅಂತ ಮಿತಿ ಇದೆಯಾ, ಇಷ್ಟು ಎಕರೆಗೆ ಅಂತ? ಅಷ್ಟು ಜಮೀನಿಗೂ ಕೂಡ ದೊರೀಬೋದಾ, ಅದು ವಿಮಾ ಮೊತ್ತ ಕಟ್ಬೋದಾ ಅವರು? ಹೌದು ಸರ್. ಸಂಪೂರ್ಣ ವಿಸ್ತೀರ್ಣನ ಎಷ್ಟು ಬೆಳೆ ಬೆಳೆದಿರ್ತಾರೆ ಪೂರ್ಣ ವಿಸ್ತೀರ್ಣನ ಅವರು ಬೆಳೆ ವಿಮೆ ಅಡಿಯಲ್ಲಿ ನೋಂದಣಿ ಮಾಡಿಸ್ಬೋದು. ಅಂದರೆ ಪೂರಾ ಬೆಳೆ ವಿಮೆಗೆ ಅನ್ವಯ ಆಗುತ್ತೆ ಸರ್. ಇದಕ್ಕೇನು ಇಷ್ಟೇ ಜಮೀನು ಇರಬೇಕು, ಇಷ್ಟಕ್ಕೆ ಬಿತ್ತನೆ ಮಾಡಿರಬೇಕು ಅಂತ ಏನು ಮಿತಿ ಇಲ್ಲ? ಇಲ್ಲ. ಈ ಬೆಳೆ ವಿಮೆಗೆ ಮೇಡಮ್, ಈಗ ಯಾವುದಾದ್ರು ಈಗ ಮುಂಗಾರು ಬಂದಿದೆ, ಬೆಳೆ ಬಿತ್ತನೆ ಮಾಡ್ತಾ ಇದ್ದಾರೆ. ಈ ಮುಂಗಾರು ಪ್ರಾರಂಭದ ದಿನಗಳಲ್ಲಿ ಇಂತಿಷ್ಟು ಲಾಸ್ಟ್ ಡೇಟು, ಕಟ್ ಆಫ್ ಡೇಟು, ಇಂಥ ದಿನಾಂಕದ ಒಳಗಡೆಲೇ ಅವರು ಈ ವಿಮಾ ಕಂತನ್ನು ಪಾವತಿ ಮಾಡಬೇಕು, ಈ ಥರ ಏನಾದ್ರು ನಿಯಮಾವಳಿಗಳಿದಾವೆ? ಹೌದು ಸರ್. ಅವ್ರಿಗೆ ಈಗ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಕೊನೆ ದಿನಾಂಕ ಇರುತ್ತೆ. ಈಗ ನಮ್ಮಲ್ಲಿ ತೊಗೊಂಡ್ರೆ 2 ಕೊನೆ ದಿನಾಂಕ ಇದೆ. ಒಂದು ಮುಂದಿನ ತಿಂಗಳು ಅಂದರೆ ಆಗಸ್ಟ್ 14ನೇ ತಾರೀಕು, ಹಾಗೆ ಈ ತಿಂಗಳು 31ನೇ ತಾರೀಕು. ಈಗ ನೀರಾವರಿ ಭತ್ತಕ್ಕಾದರೆ ಮುಂದಿನ ತಿಂಗಳು 14ನೇ ತಾರೀಕು ತನಕನೂ ಸಮಯ ಇದೆ. ಹಾಗೆ ಮುಸ್ಕಿನ ಜೋಳ ಮಳೆ ಆಶ್ರಿತ ಆಗಲಿ ಅಥವಾ ನೀರಾವರಿ ಆಗಲಿ ಈ ತಿಂಗಳು 31ನೇ ತಾರೀಕು ತನಕ ಟೈಮ್ ಇದೆ. ಜುಲೈ 31. ಹೌದು ವರ್ಷ ಇದೇ ಕಟ್ ಆಫ್ ಡೇಟಾ? ಹೌದು ಸರ್. ಇದು ಕಾರಣ ಏನಂದರೆ ಮುಂಗಾರು ಬೆಳೆಗೆ. ಹೌದು ಸರ್. ಈಗ ನಮ್ಮ ಇಲಾಖೆ ವತಿಯಿಂದ ಸೋಯಿಂಗ್ ವಿಂಡೋ ಹಾಗೆ ಹಾರ್ವೆಸ್ಟ್ ವಿಂಡೋ ಅಂತ ಹೇಳಿ ನಾವು ಡೇಟ್ಸನ್ನು ಫಿಕ್ಸ್ ಮಾಡಿರ್ತೀವಿ. ಈ ದಿನಾಂಕದಿಂದ ಈ ದಿನಾಂಕದವರೆಗೆ ಬಿತ್ತನೆ ಮಾಡಬಹುದು, ಹಾಗೆ ಈ ದಿನಾಂಕದಿಂದ ಈ ದಿನಾಂಕದೊಳಗೆ ಹಾರ್ವೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಆ ವಿಂಡೋದಲ್ಲೇ ಮಾಡಬೇಕಾಗತ್ತೆ, ಅವರು ಬಿತ್ತನೆ ಮಾಡಬೇಕಾಗತ್ತೆ ಅವರು. ಹೌದು. ಅದಕ್ಕೆ ಬಿತ್ತನೆ ಕೊನೆಯ ದಿನಾಂಕ, ಅದರ ಆಧಾರದ ಮೇಲೆ ನಾವು ನೋಂದಣಿ ಕೊನೆ ದಿನಾಂಕವನ್ನು ನಿರ್ಧಾರ ಮಾಡ್ತೀವಿ. ಸೋಯಿಂಗ್ ವಿಂಡೋ ಹಾಗೆ ಹಾರ್ವೆಸ್ಟ್ ವಿಂಡೋ ಏನಿರುತ್ತಲ್ಲ ಆ ಡೇಟ್ಸ್ ಮೇಲೆ ನಾವು ರಿಜಿಸ್ಟ್ರೇಷನ್ಗೆ ಕೊನೆ ದಿನಾಂಕವನ್ನು ನಿರ್ಧಾರ ಮಾಡ್ತೀವಿ. ಬಿತ್ತನೆ ಮತ್ತು ಕೊಯ್ಲು ಇದೆರಡನ್ನು ನಿಗದಿಪಡಿಸಿ ಅದರ ನಡುವೆ ನೀವು ಕೊನೆಯ ದಿನಾಂಕವನ್ನು ವಿಮಾ ದಿನಾಂಕ ಬಿತ್ತನೆ ಅದರ ಆಧಾರದ ಮೇಲೆ ತಗೊಳ್ತೀವಿ ಸರ್ ಕೊನೆ ದಿನಾಂಕವನ್ನು. ಮೇಡಮ್, ಈಗ ಒಬ್ಬ ರೈತ ಬಿತ್ತನೆ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಬಿತ್ತನೆ ಮಾಡಿದ ಮರುದಿನವೇ ಏನೋ ಒಂದು ಪ್ರಾಕೃತಿಕ ವಿಕೋಪ ನಡೆದು ಅಥವಾ ಅಧಿಕವಾಗಿ ಮಳೆ ಆಗಿ ಏನೋ ಅವನಿಗೆ ಆ ಬಿತ್ತನೆಯ ಮಾಡಿರ್ತಕ್ಕಂಥದ್ದೇ ಹಾನಿ ಆಗ್ಬೋದು, ಅಥವಾ ಮುಂದಿನ ಯಾವುದೇ ಹಂತದಲ್ಲಿ ಬೇಕಾದರೂ ಅದು ಕಟಾವಿನ ನಂತರದ ಕಟಾವಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಹಾನಿ ಆಗ್ಬೋದು. ಈ ಯಾವ ಹಂತಗಳಲ್ಲಿ ಹಾನಿ ಆದಾಗ ರೈತ ಈ ವಿಮಾ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಹನಿರ್ತಾನೆ? ಒಂದು ವೇಳೆ ಏನಾದ್ರು ಇಲ್ಲ ಬೆಳೆ ಇಂತಿಷ್ಟೇ ಬಂದಿರಬೇಕು, ಬೆಳೆ ಬಂದು ಕಣ್ಣಿಗೆ ಕಾಣಬೇಕು, ಇಂಥ ಹಂತದಲ್ಲಿದ್ದಾಗ ಮಾತ್ರ ಪಡೆಯಲು ಅರ್ಹತೆ ಇರ್ತಾನೆ, ಆ ರೀತಿ ಏನಾದ್ರು ನಿಯಮಾವಳಿಗಳಿದ್ದಾವೆ? ಹೌದು ಸರ್. ಇದನ್ನು ಮುಖ್ಯವಾಗಿ 4 ಪ್ರಸಂಗಗಳಲ್ಲಿ ನಾವು ಇದನ್ನು ಕವರ್ ಮಾಡ್ತೇವೆ. ಅದು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ನಿರ್ದಿಷ್ಟತೆಗಳ ಆಧಾರದ ಮೇಲೆ ನಾವು ಬೆಳೆ ವಿಮೆಯನ್ನು ಇತ್ಯರ್ಥಪಡಿಸಲಾಗುತ್ತೆ. ಈಗ ಮೊದಲನೇದಾಗಿ ನೀವು ಆಗಲೇ ಕೇಳಿದ್ರಲ್ಲ, ಬೆಳೆಗೆ ನೋಂದಣಿ ಮಾಡಿಸಿದ ನಂತರ ಬಿತ್ತನೆ ಮಾಡ್ಬೋದಾ ಅಥವಾ ಮುಂಚೆನೇ ಬಿತ್ತನೆ ಮಾಡ್ಬೋದಾ ಅಂತ ಕೇಳಿದ್ರಿ. ಹಾಗೆ ತೊಗೊಂಡ್ರೆ ಬಿತ್ತನೆಗಿಂತ ಮುಂಚೆನೇ ಅವರು ಬೆಳೆ ವಿಮೆ ನೋಂದಣಿ ಮಾಡಿಸಿರ್ತಾರೆ, ಆದರೆ ಮಳೆ ಬಂದಿರೋದಿಲ್ಲ, ಮಳೆ ಕೈ ಕೊಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ಬಿತ್ತನೆ ವಿಫಲಗೊಳ್ಳುತ್ತೆ. ಈಗ ಆ ಅಧಿಸೂಚಿತ ಘಟಕದಲ್ಲಿ ಈಗ ಮುಖ್ಯ ಬೆಳೆಗಳು ಅಂತ ಹೇಳಿ ನಾವು ಗ್ರಾಮ ಪಂಚಾಯಿತಿ ಹಾಗೆ ಹೋಬಳಿ ಮಟ್ಟದಲ್ಲಿ ಅಧಿಸೂಚಿಸಿರ್ತೇವೆ. ಆ ಥರ ಅಧಿಸೂಚಿತ ಘಟಕಗಳಲ್ಲಿ ಈಗ 75% ಹೆಚ್ಚಿನ ಕ್ಷೇತ್ರದಲ್ಲಿ ಅಧಿಸೂಚಿತ ಘಟಕದಲ್ಲಿ ಬಿತ್ತನೆ ವಿಫಲಗೊಂಡ್ರೆ ವಿಮಾ ಮೊತ್ತದ ಗರಿಷ್ಠ 25% ಪರಿಹಾರವನ್ನು ವಿಮಾ ಸಂಸ್ಥೆಯು ವಿಮಾ ಮಾಡಿಸಿದ ಎಲ್ಲ ರೈತರಿಗೆ ಇತ್ಯರ್ಥಪಡಿಸಿ ಮುಂದಿನ ಅವಧಿಗೆ ಅವರುಗಳ ಬೆಳೆ ವಿಮೆಯನ್ನು ಮುಕ್ತಾಯಗೊಳಿಸಲಾಗುತ್ತೆ. ಅಂದರೆ ಅಲ್ಲೇ ಸೆಟಲ್ ಮಾಡಿಬಿಡ್ತಾರೆ ಅವರು. ನೆಕ್ಸ್ಟ್ ಅದು ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ ಆ ವಿಮೆ. ಓಕೆ, ಅಂದರೆ ನೀವು ಹೇಳ್ತಾ ಇರೋದು ಈಗ ಮುಂಗಾರು ಕೈ ಕೊಡ್ತು, ನಮ್ಗೆ ಯಾವುದೇ ಮಳೆ ಬರಲಿಲ್ಲ, ಬಿತ್ತನೆ ಮಾಡೋಕ್ಕಾಗಲಿಲ್ಲ, ಅಂಥ ಸಂದರ್ಭದಲ್ಲಿ ಬಿತ್ತನೆ ಮಾಡದೇ ಇದ್ರೂ ಕೂಡ ಈ ವಿಮೆ ದೊರೆಯುತ್ತೆ? ಹೌದು ಸರ್. ಅವರು ಮುಂಚೆ ಬೆಳೆ ನೋಂದಣಿ ಮಾಡಿಸಿದ್ರೆ ಆಯಿತು, ಆದರೆ ಬೆಳೆ ನೋಂದಣಿ ಮಾಡಿಸಿರ್ತಾರೆ, ವಿಮೆ ನೋಂದಣಿ ಮಾಡಿಸಿರ್ತಾರೆ, ಆದರೆ ಕಾರಣಾಂತರಗಳಿಂದ ಮಳೆ ಬರೋದಿಲ್ಲ, ಹಾಗಾಗಿ ಅವ್ರಿಗೆ ಬಿತ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥದನ್ನು ನಾವು ಪ್ರಿವೆಂಟೆಡ್ ಸೋಯಿಂಗ್ ಕೇಸಲ್ಲಿ ನಾವು ತಗೊಳ್ತೀವಿ. ಮುಂಜಾಗ್ರತೆ ಯೋಜನೆ ಅಡಿಯಲ್ಲಿ ನೀವು? ಹೌದು. ಒಂದು ವೇಳೆ ಮಳೆ ಒಂದೇ ಅಲ್ಲ, ಬೇರೆ ಇನ್ಯಾವುದೋ ಕಾರಣಕ್ಕೆ ಆತ ಬಿತ್ತನೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ರಿ, ಅಂಥ ಸಂದರ್ಭದಲ್ಲಿ ಏನಾದ್ರು ದೊರೆಯುತ್ತಾ? ಈಗ
ಬೇರೆ ಬೇರೆ ಕಾರಣಗಳಿಂದ ಬಿತ್ತನೆ ವಿಫಲಗೊಂಡ್ರೆ, ಅವರು ಮಳೆ ಆಗಿರೋದಿಲ್ಲ ಅಥವಾ ಮತ್ತೆ ಯಾವುದೋ ಒಂದು ಕಾರಣಾಂತರಗಳಿಂದ ಅಧಿಸೂಚಿತ ಘಟಕ ಅಂತ ಹೇಳಿದ್ನಲ್ಲ, ಆ ಅಧಿಸೂಚಿತ ಘಟಕದಲ್ಲಿ 75%ಕ್ಕಿಂತ ಹೆಚ್ಚಿನ ಏರಿಯಾ ಬಿತ್ತನೆ ಆಗಿರಬಾರ್ದು. ಅಂತ ಸಂದರ್ಭದಲ್ಲಿ ಈ ಪ್ರಿವೆಂಟೆಡ್ ಸೋಯಿಂಗ್ ಕೇಸ್ನ ತಗೊಂಡು ನಾವು ಅವರಿಗೆ ವಿಮೆನ ಸೆಟಲ್ ಮಾಡ್ತೇವೆ. ಆದರೆ ಅದು ಮುಂದೆ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ ಸರ್, ಅಲ್ಲಿಗೆ ವಿಮೆ ಮುಕ್ತಾಯ ಆಗುತ್ತೆ. ಮತ್ತೆ ಮುಂದಿನ ಹಂತಗಳಲ್ಲಿ ಯಾವುದೇ ರೀತಿ ಆ ವಿಮೆ ಕವರ್ ಆಗೋದಿಲ್ಲ. ಇನ್ನೊಂದು ಬಂದರೆ ಲೋಕಲೈಸ್ಡ್ ಕೆಲಾಮಿಟಿ ಅಂತ ತಗೊಳ್ತೀವಿ ನಾವು. ಲೋಕಲೈಸ್ಡ್ ಕೆಲಾಮಿಟಿ ಅಂತ ಹೇಳಿದರೆ ಅದು ಬಿತ್ತನೆ ಎಲ್ಲ ಮಾಡಿರ್ತಾರೆ ಅವರು, ಅದು ಸ್ಥಳ ನಿರ್ದಿಷ್ಟತೆ ಮೇಲೆ ಹೋಗುತ್ತೆ. ಪ್ರಕೃತಿ ವಿಕೋಪಗಳು, ಈಗ ಆಲಿಕಲ್ಲು ಮಳೆ ಅಥವಾ ಭೂಕುಸಿತ, ಬೆಳೆ ಮುಳುಗಡೆ, ಇನೊಂಡೇಷನ್ ಅಥವಾ ಕ್ಲೌಡ್ ಬಾಸ್ಟ್, ಹೌದು ಹಾಂ, ಆ ಥರ ಸಂದರ್ಭಗಳಲ್ಲಿ ಅಲ್ಲೂ ಸಹ 75%ಕ್ಕಿಂತ ಹೆಚ್ಚಿನ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆ ಮಾಡಿಸಿರುವ ರೈತರು ಈ ಬಗ್ಗೆ ಸಂಬಂಧಪಟ್ಟ ಹಣಕಾಸು ಸಂಸ್ಥೆ ಅಥವಾ ಅನುಷ್ಠಾನಗೊಳಿಸುವ ವಿಮಾ ಸಂಸ್ಥೆಗಳ ಕಚೇರಿಗಳಿಗೆ ತಕ್ಷಣ ಅಂದರೆ 72 ಗಂಟೆಗಳ ಒಳಗಾಗಿ ಮಾಹಿತಿ ನೀಡಬೇಕಾಗತ್ತೆ. ಹಾಗೆ ಮಾಹಿತಿ ನೀಡಿದ ಸಂದರ್ಭದಲ್ಲಿ ಅವರು ಮಾರ್ಗಸೂಚಿ ಅನ್ವಯ ಪರಿಹಾರನ ನೀಡ್ತಾರೆ. ಅವರು 48 ಗಂಟೆಗಳ ಒಳಗಾಗಿನೇ ನಷ್ಟ ನಿರ್ಧಾರಕರನ್ನ ಕಳಿಸ್ಕೊಡ್ತಾರೆ. ಆ ನಂತರ ಎಷ್ಟು % ನಷ್ಟ ಆಗಿದೆ ಅದನ್ನು ನೋಡಿ ಮಾರ್ಗಸೂಚಿ ಅನ್ವಯ ಅವರ ಬೆಳೆ ವಿಮೆನ ಇತ್ಯರ್ಥಪಡಿಸಲಾಗುತ್ತೆ. ಇದು ಲೋಕಲೈಸ್ಡ್ ಕೆಲಾಮಿಟಿ ಕೇಸ್ ಅಂತ ತಗೊಳ್ತೀವಿ, ಸ್ಥಳೀಯ ಅವಘಡಗಳಿಗೆ. ಹೌದು. ಮತ್ತೆ ನೆಕ್ಸ್ಟ್ ಮಿಡ್ ಸೀಸನ್ ಅಡ್ವರ್ಸಿಟಿ ಅಥವಾ ಮಧ್ಯಂತರ ಬೆಳೆ ವಿಮೆನ ಕ್ಲೇಮ್ ಮಾಡಬೇಕು ಅಂತಂದರೆ ಬಿತ್ತನೆ ಆಗಿರಬೇಕು. ಬಿತ್ತನೆ ಆಗಿ ಕನಿಷ್ಠ 1 ತಿಂಗಳಾದರೂ ಆಗಿರಬೇಕು. ಕಟಾವು ಆಗೋದಕ್ಕಿಂತ ಒಂದು 15 ದಿನ ಮುಂಚೆ ಅಂತಲೂ ಆಗುತ್ತೆ. ಈ ಥರ ಸಂದರ್ಭದಲ್ಲಿ ಏನು ಅಂದರೆ, ಬಿತ್ತನೆ ಆದ ನಂತರ ಕಟಾವಿಗೆ ಮೊದಲು ನಿರೀಕ್ಷಿತ ಇಳುವರಿಗಿಂತ 50%ಕ್ಕಿಂತ ಹೆಚ್ಚಿನ ಬೆಳೆ ನಷ್ಟ ಸಂಭವಿಸಿದಲ್ಲಿ ವಿಮೆ ಮಾಡಿಸಿದ ರೈತರಿಗೆ ಅಂದಾಜು ಮಾಡಲಾದ ಬೆಳೆ ವಿಮೆ ನಷ್ಟ ಪರಿಹಾರದಲ್ಲಿ 25% ಹಣವನ್ನು ಮುಂಚಿತವಾಗಿ ನೀಡಿ, ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ಬೆಳೆ ಇಳುವರಿ ಮಾಹಿತಿ ಬಂದ ನಂತರ ಅಂತಿಮ ಬೆಳೆ ನಷ್ಟ ಪರಿಹಾರದಲ್ಲಿ ಈ ಹಣವನ್ನು ನಿಯಮಾನುಸಾರ ಹೊಂದಾಣಿಕೆ ಮಾಡಲಾಗುತ್ತೆ. ಮತ್ತು ಇನ್ನೊಂದು, ಅವರು ಹಾರ್ವೆಸ್ಟ್ ಮಾಡಿರ್ತಾರೆ, ಕಟಾವು ಆಗಿರುತ್ತೆ, ಅವರು ಜಮೀನಿನಲ್ಲಿ ಅಥವಾ ಕಣದಲ್ಲಿ ಒಣಗ್ಲಿಕ್ಕೆ ಹಾಕಿರ್ತಾರೆ. ಕಟಾವು ಮಾಡಿ 15 ದಿನ ಒಳಗೆ ಅವ್ರಿಗೆ ಚಂಡಮಾರುತನೋ ಅಥವಾ ಮಳೆನೋ ಅಥವಾ ಮತ್ತೆ ಬೇರೆ ಯಾವುದೇ ಕಾರಣದಿಂದ ಈ ಥರ ಪ್ರಕೃತಿ ವಿಕೋಪಗಳಿಂದ ನಾಶ ಆದರೆ ವೈಯಕ್ತಿಕವಾಗಿ ವಿಮಾ ಸಂಸ್ಥೆಯವರು ನಷ್ಟ ನಿರ್ಧಾರ ಮಾಡಿ ಬೆಳೆ ನಷ್ಟ ಪರಿಹಾರವನ್ನು ಇತ್ಯರ್ಥಪಡಿಸ್ತಾರೆ. ಈ ಥರ ಸಂದರ್ಭಗಳಲ್ಲೂ ಸಹ ರೈತರು 72 ಗಂಟೆಗಳ ಒಳಗಾಗಿ ವಿಮಾ ಸಂಸ್ಥೆಗಳಿಗೆ ಅಥವಾ ಆ ಸಂಬಂಧಪಟ್ಟ ಹಣಕಾಸು ಸಂಸ್ಥೆಗಳಿಗೆ ತಿಳಿಸ್ಬೇಕಾಗುತ್ತೆ. ಟೋಲ್ ಫ್ರೀ ನಂಬರ್ ಏನಿರುತ್ತಲ್ಲ ಅವ್ರಿಗೆ ಕಾಲ್ ಮಾಡಿ ತಿಳಿಸ್ಬೇಕು. ಅವರು ಮತ್ತೆ ನಷ್ಟ ನಿರ್ಧಾರಕರನ್ನ ಕಳಿಸಿ ನಷ್ಟ ಎಷ್ಟು % ನಷ್ಟ ಆಗಿದೆ ಅಂತ ನೋಡಿ ಬೆಳೆ ವಿಮೆಯನ್ನು ಇತ್ಯರ್ಥಪಡಿಸ್ತಾರೆ. ಇದು ಯಾವುದು ಆಗದೆ ಇದ್ದ ಪಕ್ಷದಲ್ಲಿ, ಸಾಮಾನ್ಯವಾಗಿ ಮಳೆ ಆಯಿತು, ಸಾಮಾನ್ಯ ಇಳುವರಿಗಿಂತ ಸ್ವಲ್ಪ ಕಡಿಮೆ ಬಂದಿದೆ ಅನ್ನೋ ಪಕ್ಷದಲ್ಲಿ ಏನಾಗುತ್ತೆ, ಬೆಳೆ ಅಂದಾಜು ಸಮೀಕ್ಷೆ ಅಡಿ ಬೆಳೆ ಕಟಾವು ಪ್ರಯೋಗಗಳಂತೂ ನಡೀತಾನೆ ಇರುತ್ತೆ. ಅದರ ಆಧಾರದ ಮೇಲೆ ಇಳುವರಿ ಮಾಹಿತಿಯನ್ನು ಪರಿಗಣಿಸಿ ಬೆಳೆ ವಿಮೆ ನಷ್ಟ ಪರಿಹಾರವನ್ನು ಲೆಕ್ಕ ಹಾಕಿ ಇತ್ಯರ್ಥಪಡಿಸ್ತಾರೆ. ಅಂದರೆ ಆ ಅಧಿಸೂಚಿತ ಘಟಕದಲ್ಲಿ ಇಷ್ಟು % ಅಂತ ಹೇಳಿ ನಷ್ಟ ಆಯಿತು, ಎಲ್ಲರದ್ದು ತಗೊಳ್ತಾರೆ ಸರ್, ಒಬ್ಬ ರೈತರ ಲೆಕ್ಕ ಬರೋದಿಲ್ಲ ಇಲ್ಲ. ಹೌದು, ಸರಾಸರಿ ತಗೊಂಡು ನಷ್ಟ ಆದರೆ ಅದೇ ಹೇಳಿದ್ನಲ್ಲ, ಇಂಡೆಮ್ನಿಟಿ ಲೆವೆಲ್ ಎಲ್ಲ ಇರುತ್ತೆ, ಥ್ರೆಶೋಲ್ಡ್ ಈಲ್ಡ್ ಅಂತ ಇರುತ್ತೆ. ಆ ಥ್ರೆಶೋಲ್ಡ್ ಈಲ್ಡ್ಗಿಂತ ಕಡಿಮೆ ಬಂತು ಅಂತಾದರೆ ಮತ್ತೆ ವಿಮೆಯನ್ನು ಇತ್ಯರ್ಥಪಡಿಸ್ಬೋದು. ಈಗ ಬಿತ್ತನೆ ಮಾಡಿ ಈ ಕಟಾವನ್ನು ಸ್ವಲ್ಪ ಮಾಡೋದು ವಿಳಂಬ ಆಗ್ಬೋದು ರೈತರಿಗೆ ಬೇರೆ ಬೇರೆ ಕಾರಣಕ್ಕೆ. ಅಂಥ ಸಂದರ್ಭದಲ್ಲಿ ಏನಾದ್ರು ಒಂದು ಅವಘಡಗಳಾಗಿ ಅದಕ್ಕೆ ನಷ್ಟ ಆಗ್ಬೋದು. ಇಲ್ಲ ನೀವು ನಿಗದಿತ ಸಮಯದಲ್ಲಿ ಕಟಾವು ಮಾಡಿಲ್ಲ, ಹಾಗಾಗಿ ಈ ವಿಮೆ ದೊರೆಯೋದಿಲ್ಲ, ಈ ರೀತಿ ಏನಾದ್ರು ಹೇಳುವಂಥ ಸಾಧ್ಯತೆ ಇದೆ? ಇಂಥ ಕಟಾವಿಗೆ ಏನಾದರೂ ಇಂಥದೇ ಅಂತ ಒಂದು ಸಮಯವನ್ನು ನಿಗದಿಪಡಿಸಿದೆಯಾ ಹೇಗೆ ವಿಮಾ ಯೋಜನೆಯಲ್ಲಿ? ಹೌದು ಸರ್, ಇದು ಹಾರ್ವೆಸ್ಟ್ ವಿಂಡೋ ಅಂತ ಹೇಳಿದ್ನಲ್ಲ ನಾನು, ಅಲ್ಲಿ ಡೇಟ್ಸ್ ಕೊಟ್ಟಿರ್ತೀವಿ ನಾವು. ಆ ದಿನಾಂಕಗಳ ಒಳಗಾಗಿ ಕಟಾವು ಆದರೆ ಬೆಳೆ ವಿಮೆಯನ್ನು ಕ್ಲೇಮ್ ಮಾಡ್ಬೋದು, ಇಲ್ಲದೇ ಇದ್ದರೆ ಬೆಳೆ ವಿಮೆ ಕ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಕೆಲವು ಸಂದರ್ಭದಲ್ಲಿ ಕಬ್ಬನ್ನು ನಾಟಿ ಮಾಡಿರ್ತಾರೆ, ಅಥವಾ ಅದಕ್ಕೇನಾಗ್ತದೆ ಅವರಿಗೆ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಪರ್ಮಿಟ್ ದೊರಿಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅದು ಅದು ಒಂದು 3-4 ತಿಂಗಳು ವಿಳಂಬ ಆಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಆ ರೀತಿಯ ಬೆಳೆಗಳಿಗೆ ಏನಾದ್ರು ಈ ವಿಮೆಯಲ್ಲಿ ವಿಮಾ ಸೌಲಭ್ಯವನ್ನು ಪಡಿತಕ್ಕಂಥ ಅರ್ಹತೆ ಏನಾರು ಇದೆಯಾ? ಇಲ್ಲ ಸರ್, ಕಬ್ಬಿಗೆ ಬೆಳೆ ವಿಮೆ ಇಲ್ಲ. ಅಂದರೆ ಈ ಯೋಜನೆಯಲ್ಲಿ ಕಬ್ಬಿಗೆ ಬೆಳೆ ವಿಮೆ ಇಲ್ಲ ಸರ್. ಹಾಂ. ಹಾಗಾದ್ರೆ ಕಬ್ಬನ್ನು ಬೆಳೀತಕ್ಕಂಥ ರೈತರು ಬೇರೆ ಯಾವ್ದಾದ್ರು ವಿಮೆಯನ್ನು ಮಾಡಿಸುವಂಥ ಸಾಧ್ಯತೆ ಏನಾರು ಇದೆಯಾ? ಅವ್ರಿಗೆ ನಷ್ಟ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಸರ್. ಆದರೆ ಇದನ್ನ ಈಗ ಸದ್ಯದ ಮಟ್ಟಿಗೆ ಕಬ್ಬನ್ನ ಬೆಳೆ ವಿಮೆಯಲ್ಲಿ ಫಸಲ್ ಬಿಮಾ ಯೋಜನೆ ಒಳಗಡೆ ಸೇರಿಸಿಲ್ಲ ಸರ್. ಬೇರೆಲ್ಲ ಯಾವೆಲ್ಲ ವಾಣಿಜ್ಯ ಬೆಳೆಗಳನ್ನ ಈ ಯೋಜನೆಯಿಂದ ಹೊರ ಇಟ್ಟಿರ್ಬೋದು ಮೇಡಮ್? ಹೊರಗಡೆ ಇಟ್ಟಿರೋದು ಅಂದರೆ ಕಬ್ಬು ಹಾಗೆ ತಂಬಾಕು, ಇವೆರಡು ವಾಣಿಜ್ಯ ಬೆಳೆಗಳನ್ನು ಬೆಳೆ ವಿಮೆಯಿಂದ ಹೊರಗೆ ಇಡಲಾಗಿದೆ. ಹಾಗೆ ನಮ್ಮ ಕೃಷಿ ಬೆಳೆಗಳಲ್ಲಿ ಹತ್ತಿಯನ್ನು ಹತ್ತಿಯನ್ನ ಆಗಲಿ ಅಥವಾ ನೀರಾವರಿ ಆಗಲಿ ಹತ್ತಿ ಬೆಳೆ ವಿಮೆಗೆ ಒಳಪಡುತ್ತೆ ಸರ್. ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿಯನ್ನು ಕವರ್ ಮಾಡ್ತೀವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಹತ್ತಿ ಒಳಪಡುತ್ತೆ. ಆದರೆ ಕಬ್ಬು ಹಾಗೆ ತಂಬಾಕು ಇತರೆ ವಾಣಿಜ್ಯ ಬೆಳೆಗಳೇ ಇದು ಬೇರೆದು ಇಲ್ಲ, ಒಳಪಡಲ್ಲ. ಹೌದು. ಮೇಡಮ್, ಈಗ ಸಮೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರಿ. ಈಗ ನಷ್ಟ ಪರಿಹಾರ ಕೊಡಬೇಕಂದ್ರೆ ಯಾವೆಲ್ಲ ರೀತಿಯ ಸಮೀಕ್ಷೆಗಳನ್ನು ನೀವು ಕೃಷಿ ಇಲಾಖೆಯಿಂದ ಇರ್ಬೋದು ಅಥವಾ ಇನ್ಶೂರೆನ್ಸ್ ಏಜೆನ್ಸಿಗಳಿರ್ಬೋದು ಯಾವ ರೀತಿಯಾದ ಸಮೀಕ್ಷೆಯನ್ನು ಮಾಡ್ತೀರಿ?
ರೈತರಿಗೆ ಅವರು ಬಂದು ನಿಮಗೆ ಅರ್ಜಿ ಕೊಡ್ತಾರೆ ನನ್ನ ಬೆಳೆ ನಷ್ಟ ಆಗಿದೆ ಅಂತ, ಆವಾಗ ಯಾವ ರೀತಿಯ ಸಮೀಕ್ಷೆಗಳನ್ನು ನೀವು ನಡೆಸಬೇಕಾಗುತ್ತೆ? ಸರ್, ನಮ್ಮಲ್ಲಿ ಬೆಳೆ ಸಮೀಕ್ಷೆ ಕೈಗೊಳ್ತಾರೆ. ಬೆಳೆ ಸಮೀಕ್ಷೆ ಆಧಾರದ ಮೇಲೆನೆ ಈಗ ಬೆಳೆ ಸಮೀಕ್ಷೆ ತಂತ್ರಾಂಶದಲ್ಲಿ ಏನು ಫೋಟೋ ಕ್ಯಾಪ್ಚರ್ ಮಾಡ್ತಾರಲ್ಲ, GPS ಕೋಆರ್ಡಿನೇಟ್ ಸಹಿತ, ಅದು ಅಲ್ಲಿ ತಾಳೆ ಮಾಡಲಾಗುತ್ತೆ ಸರ್. ಬೆಳೆ ವಿಮೆಗೆ ಇವರು ನೋಂದಾಯಿಸಿರೋ ಬೆಳೆ ಹಾಗೆ ಬೆಳೆ ಸಮೀಕ್ಷೆ ಅಡಿ ಅವರು ವರದಿ ಮಾಡತಕ್ಕಂಥ ಬೆಳೆ ಎರಡೂ ಒಂದೇನಾ ಅಂತ. ಒಂದ್ ವೇಳೆ ಬೆಳೆ ವಿಮೆನಲ್ಲಿ ನೋಂದಾಯಿಸಿರೋ ಬೆಳೆ ಸಮೀಕ್ಷೆ ಅಡಿ ಇಲ್ಲದೆ ಇದ್ರೆ, ಅಲ್ಲಿ ಬೆಳೆದಿರೋ ಬೆಳೆನೇ ಬೇರೆ, ಇಲ್ಲಿ ನೋಂದಾಯಿಸಿರೋ ಬೆಳೆನೇ ಬೇರೆ ಅಂತಂದ್ರೆ ಅಂತ ರೈತರನ್ನ ಕೈ ಬಿಡಲಾಗತ್ತೆ. ಅದು ಒಂದು. ಹೌದು. ನಾನು ಹೇಳ್ತಾ ಇರ್ತೀನಿ, ಬೆಳೆಯ ನಷ್ಟದ ಆಧಾರದ ಮೇಲೆ ಈಗ ರೈತರು ಹೇಳ್ತಾರೆ ನಂಗೆ ಸಂಪೂರ್ಣ ನಷ್ಟ ಆಗ್ಬಿಟ್ಟಿದೆ, ಏನೂ ಇಲ್ಲ ಅಂತ. ಈಗ ಕೃಷಿ ಇಲಾಖೆಯವರು ಸಮೀಕ್ಷೆ ಮಾಡೋಕೆ ಹೋದ್ರೆ ಹೇಳ್ತಾರೆ ಇಲ್ಲ 50% ಮಾತ್ರ ನಷ್ಟ ಆಗಿದೆ, ಇನ್ನು 50% ಬೆಳೆ ಬಂದಿದೆ ಅಂತ. ಇದನ್ನು ನೀವು ಹೇಗೆ ಪರಿಗಣಿಸ್ತೀರಿ? ಅದೇ ಹೇಳಿದ್ನಲ್ಲ ಸರ್, ಅಧಿಸೂಚಿತ ಘಟಕ, ಅದನ್ನ ಕನ್ಸಿಡರ್ ಮಾಡ್ತೀವಿ ನಾವು. ಅಧಿಸೂಚಿತ ಒಬ್ಬ ರೈತರು ವಿಸ್ತೀರ್ಣ ಎಷ್ಟು ತಗೊಳ್ತೀರಿ? ಒಂದು ಹೋಬಳಿ ಅಂತ ತಗೊಳ್ತೀರಾ, ಗ್ರಾಮ ಪಂಚಾಯತಿ ತಗೊಳ್ತೀರಾ, ಹೇಗೆ? ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೆಲವು ಬೆಳೆಗಳನ್ನ ಅಧಿಸೂಚಿಸಲಾಗುತ್ತೆ ಸರ್. ಹಾಗೆ ಹೋಬಳಿ ಮಟ್ಟದಲ್ಲೂ ಅಧಿಸೂಚನೆ ಹೊರಡಿಸ್ತೀವಿ ಬೆಳೆಗಳಿಗೆ. ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗ ಆ ತಾಲೂಕಲ್ಲಿ ಬೆಳೀತಾ ಇರುವಂತ ಮುಖ್ಯ ಬೆಳೆಗಳನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಅಧಿಸೂಚನೆ ಹೊರಡಿಸ್ತೀವಿ. ಅಧಿಸೂಚಿತ ಬೆಳೆ ಅಂತ ಅಧಿಸೂಚಿಸಲಾಗುತ್ತೆ. ಹಾಗೆ ಕೆಲವು ಹೋಬಳಿಗಳಲ್ಲಿ ಇನ್ನೂ ಕೆಲವು ಮುಖ್ಯ ಬೆಳೆಗಳಿರುತ್ತೆ. ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ, ಈಗ ಕೂಡ್ಲಿಗಿ ತಾಲೂಕಿನಲ್ಲಿ ತಗೊಂಡ್ರೆ ಎಲ್ಲಾ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಮಳೆ ಆಶ್ರಿತ ಶೇಂಗಾವನ್ನ ನಾವು ಅಧಿಸೂಚಿತ ಬೆಳೆಯಾಗಿ ಇರ್ತೇವೆ. ಹಾಗೆ ಈಗ ಹುಬ್ಳಿ ವೈಸ್ ನೋಡೋದಾದ್ರೆ, ಕೂಡ್ಲಿಗಿ ಹೋಬಳಿ ತಗೊಂಡ್ರೆ ಜೋಳ, ತೊಗರಿ, ರಾಗಿ, ಸಜ್ಜೆ ಇದು ಮಳೆ ಆಶ್ರಿತಕ್ಕೆ. ಹಾಗೆ ನೀರಾವರಿಗೆ ಈರುಳ್ಳಿ, ಕೆಂಪು ಮೆಣಸಿನಕಾಯಿ. ಗುಡೇಕೋಟೆ ತಗೊಂಡ್ರೆ ಮಳೆ ಆಶ್ರಿತ ಬೆಳೆಗಳಾಗಿ ಜೋಳ, ತೊಗರಿ, ನವಣೆ, ಸೂರ್ಯಕಾಂತಿ ಇವು. ಹಾಗೆ ನೀರಾವರಿಗೆ ಈರುಳ್ಳಿ, ಕೆಂಪು ಮೆಣಸಿನಕಾಯಿ, ಭತ್ತ, ರಾಗಿ ಇವನ್ನ ಅಧಿಸೂಚನೆ ಹೊರಡಿಸಿರ್ತೀವಿ. ಆಯಾ ಹೋಬಳಿಗಳಲ್ಲಿ ಬೆಳೀತಾ ಇರತಕ್ಕಂಥ ಮುಖ್ಯ ಬೆಳೆಗಳನ್ನ ಹೋಬಳಿ ಮಟ್ಟದಲ್ಲಿ ಅಧಿಸೂಚಿಸ್ತಿರ್ತವೆ. ಹಾಗೆ ಆ ತಾಲೂಕು ಅಂತ ತಗೊಂಡಾಗ ತಾಲೂಕಲ್ಲಿ ಮುಖ್ಯವಾಗಿ ಬೆಳೀತಾ ಇರತಕ್ಕಂಥ ಬೆಳೆನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಸೂಚನೆ ಹೊರಡಿಸಿ ಇದನ್ನ ಅಧಿಸೂಚಿತ ಬೆಳೆ ಅಂತ ಸೂಚಿಸಲಾಗುತ್ತೆ ಆ ಪ್ರದೇಶಗಳಿಗೆ. ಹೌದು. ಈಗ ಬೆಳೆ ವಿಮೆಯನ್ನ ಇತ್ಯರ್ಥಪಡಿಸಬೇಕು ಅಂತಂದ್ರೆ, ಒಂದು ಬೆಳೆ ಸಮೀಕ್ಷೆ ಅಲ್ಲಿ ವರದಿ ಏನು ಬಂದಿರುತ್ತೆ ಅದರ ಆಧಾರದ ಮೇಲೆ, ಅಥವಾ ಸಾಮಾನ್ಯವಾಗಿ ಬೆಳೆ ಅಂದಾಜು ಸಮೀಕ್ಷೆ ಅಡಿ ರಾಜ್ಯ ಸರ್ಕಾರ ಏನು ಬೆಳೆ ಕಟಾವು ಪ್ರಯೋಗಗಳನ್ನು ನಡೆಸುತ್ತಲ್ಲ ಅದರ ಆಧಾರದ ಮೇಲೆ ಇಳುವರಿ ಏನು ಮಾಹಿತಿ ಬಂದಿರುತ್ತಲ್ಲ, ಇಳುವರಿ ಮಾಹಿತಿ ಅದ್ರ ಮೇಲೆ ಪರಿಗಣಿಸಿ ಬೆಳೆ ವಿಮಾ ನಷ್ಟವನ್ನು ಪರಿಹಾರವನ್ನು ಲೆಕ್ಕ ಹಾಕಿ ಇತ್ಯರ್ಥಪಡಿಸಲಾಗುತ್ತೆ. ಈಗ ಬೆಳೆ ಅಂದಾಜು ಸಮೀಕ್ಷೆಯಡಿ ಬೆಳೆ ಕಟಾವು ಪ್ರಯೋಗಗಳನ್ನ 4 ಲೈನ್ ಡಿಪಾರ್ಟ್ಮೆಂಟ್ಸ್ ಮಾಡ್ತಾರೆ. ಅದು ಕೃಷಿ ಇಲಾಖೆ, ತೋಟಗಾರಿಕೆ, ಕಂದಾಯ ಇಲಾಖೆ ಹಾಗೆ ಪಂಚಾಯತ್ ರಾಜ್ ಇಲಾಖೆಗಳು ಕೈಗೊಳ್ತವೆ. ಅಲ್ಲಿ ವಿಮೆ ಮಾಡಿಸಿರೋಂಥ ಎಲ್ಲ ಬೆಳೆಗಳಿಗೂ ಕಡ್ಡಾಯವಾಗಿ ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲಾಗುತ್ತೆ. ಅಲ್ಲಿ ವಿಮಾ ಸಂಸ್ಥೆಯ ಪ್ರತಿನಿಧಿಗಳು ಸಹ ಹಾಜರಿರಬೇಕಾಗುತ್ತೆ ಕಡ್ಡಾಯವಾಗಿ. ಅಲ್ಲಿ ಬಂದಿರತಕ್ಕಂಥ ಇಳುವರಿಯನ್ನು ನೋಡಿಕೊಂಡು ಅಲ್ಲಿ ಎಷ್ಟು ನಷ್ಟ ಆಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಥ್ರೆಶೋಲ್ಡ್ ಈಲ್ಡ್ಗೆ ಅದಕ್ಕೆ ಡಿಫ್ರೆನ್ಸ್ ನೋಡಿಕೊಂಡು ಇತ್ಯರ್ಥಪಡಿಸಲಾಗುತ್ತೆ ಸರ್ ವಿಮೆಯನ್ನು. ಈಗ ನೀವು ಒಂದು ಅಂದಾಜು 529 ಕಟ್ಟಿದ್ರೆ ಮೊತ್ತ ಸಿಗುತ್ತೆ ಅಂತ ಹೇಳಿದರೆ, ಒಂದು ವೇಳೆ ಅಷ್ಟು ಗರಿಷ್ಠ ಮೊತ್ತದ ಅಮೌಂಟನ್ನು ಅಂದರೆ ಬೇಕಂದರೆ ವಿಮಾ ಮೊತ್ತವನ್ನು ಅವ್ರಿಗೆ ಸಂಪೂರ್ಣ ನಷ್ಟ ಆಗಿದ್ರೆ ಮಾತ್ರ ಅಷ್ಟು ಗರಿಷ್ಠ ಮಟ್ಟದ ಪಡಿಬೋದಾ? ಇಲ್ಲ 50% ನಷ್ಟ ಆಗಿದ್ರೆ 50% ಮಾತ್ರ ವಿಮಾ ಸೌಲಭ್ಯ ದೊರೆಯುತ್ತದೆ, ಹಣ ದೊರೆಯುತ್ತದೆ, ಹೇಗೆ ಸರ್? ಈಗ ಆಗಲೇ ಇಂಡೆಮ್ನಿಟಿ ಲೆವೆಲ್ ಅಂತ ಹೇಳಿದ್ನಲ್ಲ ನಾನು, ನಷ್ಟದ ಮಟ್ಟ, ಅದು ಎಷ್ಟು ನಷ್ಟ ಆಗಿದೆ ಅದರ ಆಧಾರದ ಮೇಲೆ ಅವ್ರಿಗೆ ಈಗ 80%, 90% ಅಂತ ಹೇಳಿ ನಾವು 90% ಇರಿಗೇಟೆಡ್ ಕ್ರಾಪ್ಸ್ಗೆ, ಹಾಗೆ 80% ರೈನ್ ಫೆಡ್ ಕ್ರಾಪ್ಸ್ ಮಳೆ ಆಶ್ರಿತ ಬೆಳೆಗಳಿಗೆ ಅಂತ ಹೇಳಿ ನಾವು ನಿಗದಿಪಡಿಸಿರ್ತೇವೆ. ಸಂಪೂರ್ಣವಾಗಿ ನಷ್ಟ ಆದರೆ 90% ಇರಿಗೇಟೆಡ್ ಕ್ರಾಪ್ಸಿಗೆ ಕವರ್ ಆಗುತ್ತೆ ಇನ್ಶೂರೆನ್ಸು. ಹಾಗೆ ಸಂಪೂರ್ಣವಾಗಿ ಮಳೆ ಆಶ್ರಿತ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಷ್ಟ ಆದರೆ 80% ಕವರ್ ಆಗುತ್ತೆ. ಅಥವಾ 50% ನಷ್ಟ ಆಯಿತು ಅಂತಾದರೆ ಅಷ್ಟಕ್ಕೆ ಎಷ್ಟು ವಿಮಾ ಮೊತ್ತ ಏನಿರುತ್ತಲ್ಲ ಅದರಲ್ಲಿ ಅಷ್ಟು % ಮಾತ್ರ ವಿಮೆ ಮೊತ್ತವನ್ನು ಸೆಟ್ಲ್ ಮಾಡಲಾಗುತ್ತೆ ಸರ್. ಈಗ ಒಬ್ಬ ರೈತ ನನಗೆ ಬೆಳೆ ನಷ್ಟ ಆಗಿದೆ ಅಂದ್ಬಿಟ್ಟು ಯಾವುದೋ ಬೇರೆ ಕಾರಣಗಳಿಂದ ಒಂದು ನಷ್ಟ ಆಗಿದೆ ಅಂತ ಫಸ್ಟು ಇಲ್ಲಿ ಬಂದು ಒಂದು ಅರ್ಜಿ ಕೊಡ್ತಾರೆ ವಿಮಾ ಸೌಲಭ್ಯವನ್ನು ಪಡೆಯೋದಕ್ಕೆ. ಈ ಅರ್ಜಿ ಕೊಟ್ಟ ಹಂತದಿಂದ ಆತನಿಗೆ ಆ ವಿಮಾ ಸೌಲಭ್ಯದ ಹಣ ದೊರೆಯಬೇಕು ಅಂದರೆ ಎಷ್ಟು ಕಾಲಮಿತಿ ಇದೆ ಮೇಡಮ್? ಇದಕ್ಕೇನಾದ್ರು ಸಂಪೂರ್ಣ ಸಮೀಕ್ಷೆ ಎಲ್ಲ ಆಗಬೇಕು ಅಂತ ಇದೆಯಾ, ಅಥವಾ ಒಂದು ನಿಗದಿತ ಕಾಲಮಿತಿ ಒಳಗಡೆ ಇದನ್ನೆಲ್ಲ ಮುಗಿಸ್ಕೊಡ್ತೀರಾ ರೈತನಿಗೆ? ಈ ಮುಂಗಾರು ಹಂಗಾಮಿನಲ್ಲಿ ಅವರು ಪಾವತಿ ಮಾಡಿದರೆ ಮುಂದಿನ ಮುಂಗಾರು ಹಂಗಾಮಿನಷ್ಟೊತ್ತಿಗೆ ಅವ್ರಿಗೆ ಬೆಳೆ ವಿಮೆ ಸೆಟ್ಲ್ಮೆಂಟ್ ಆಗುತ್ತೆ. ಏನೇ ಇಫ್ ಎಟ್ ಆಲ್ ಅವ್ರಿಗೇನೋ ಲಾಸ್ ಆಗಿ ಅಥವಾ ಮಿಡ್ ಸೀಸನ್ ಅಡ್ವರ್ಸಿಟಿನಲ್ಲಿ ಕ್ಲೇಮ್ ಆದರೆ ಅಥವಾ ಪ್ರಿವೆಂಟೆಡ್ ಸೋಯಿಂಗ್ ಯಾವುದೇ ಕೇಸಸಲ್ಲಿ ಅವರಿಗೆ ಕ್ಲೇಮ್ ಮಾಡಬೇಕಂತಾದರೂ ಅದು ಸಂಪೂರ್ಣವಾಗಿ ಎಲ್ಲ ಸಮೀಕ್ಷೆಗಳು ಮುಗಿದ ನಂತರ ಇತ್ಯರ್ಥಪಡಿಸೋದು ಸ್ವಲ್ಪ ಸಮಯ ತಗೊಳುತ್ತೆ. ಅದೆಲ್ಲ ಆದ ನಂತರ ಬೇರೆ ಬೇರೆ ಸಮಿತಿಗಳಲ್ಲಿ ಮಂಡಿಸಿ ಮತ್ತೆ ಏನೋ ಅದರಲ್ಲಿ ಆಬ್ಜೆಕ್ಷನ್ ಬರದೇ ಇದ್ದಾಗ ಅದನ್ನು ಸಂಪೂರ್ಣವಾಗಿ ವಿಮಾ ಮೊತ್ತವನ್ನು ಅವರಿಗೆ ಸೆಟ್ಲ್ ಮಾಡಲಾಗುತ್ತೆ ಸರ್.
ಈಗ ಕ್ಲೇಮ್ ಸೆಟಲ್ ಮಾಡಲಿಕ್ಕೆ ಕಾಲಮಿತಿ ಅಂತಂದರೆ, ಈಗ ಈ ಮುಂಗಾರು ಹಂಗಾಮಿನಲ್ಲಿ ಅವರು ಬೆಳೆ ವಿಮಾ ಕಂತನ್ನು ಕಟ್ಟಿದರೆ ಮುಂದಿನ ಮುಂಗಾರು ಹಂಗಾಮಿನೊಳಗಾಗಿ ಅದು ಕಂಪ್ಲೀಟಾಗಿ ಎಲ್ಲ ಸೆಟ್ಲ್ಮೆಂಟ್ ಆಗಬೇಕು ಅಂತಂದರೆ, ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ಇತ್ಯರ್ಥಪಡಿಸೋದು ಅಂತಂದರೆ ಮುಂದಿನ ಮುಂಗಾರು ತನಕ ನಮಗೆ ಸಮಯ ಇರುತ್ತೆ. ಆದರೆ ಈಗ ಪ್ರಿವೆಂಟೆಡ್ ಸೋಯಿಂಗ್ ಹಾಗೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಹೇಳಿದ್ನಲ್ವ ನಾನು, ಈಗ ಬಿತ್ತನೆ ವಿಫಲಗೊಂಡಾಗ ಅಥವಾ ಬಿತ್ತನೆ ಆಗಿ ಅದು ಒಂದು 50%ಕ್ಕಿಂತ ಕಡಿಮೆ ಬರುತ್ತೆ ಈಲ್ಡ್ ಅಂತ ಮುಂಚೆ ಗೊತ್ತಾಗುತ್ತಲ್ವ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಏನು ಮಾಡ್ತಾರೆ, ಮಿಡ್ ಸೀಸನ್ ಕ್ಲೇಮ್ಸ್ ನಡೆಯುತ್ತೆ. ಅಂದರೆ ಇಮಿಡಿಯೇಟ್ ಆಗಿ ಸೆಟ್ಲ್ ಮಾಡ್ತಾರೆ. ಈಗ ಪ್ರಿವೆಂಟೆಡ್ ಸೋಯಿಂಗಲ್ಲಿ 25% ಅವರು ಕ್ಲೇಮ್ ಮಾಡ್ಕೊಳ್ತಾರೆ, ಅಂದರೆ 25% ಸೆಟ್ಲ್ ಮಾಡ್ತಾರೆ, ಉಳಿದಿದ್ದನ್ನು ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಆದರೆ ಮಿಡ್ ಸೀಸನ್ ಅಡ್ವರ್ಸಿಟಿನಲ್ಲಿ 50%ಗಿಂತ ಕಡಿಮೆ ಇಲ್ಲಿ ಬರುತ್ತೆ ಅಂತ ಗೊತ್ತಾದಾಗ ಅಲ್ಲಿ ಎಷ್ಟು ಕಡಿಮೆ ಬರುತ್ತೆ ಅದನ್ನು ನೋಡಿ ಆವಾಗ ಸೆಟಲ್ ಮಾಡ್ತಾರೆ ಅಮೌಂಟನ್ನು. ಅದಾದ ನಂತರ ಮತ್ತೆ ಪೂರ್ತಿ ಅದು ಸೋಯಿಂಗ್ ವಿಂಡೋ ಮುಗ್ದಾದ ನಂತರ ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ಏನು ಇಳುವರಿ ಬರುತ್ತಲ್ಲ ಅಲ್ಲಿ ನಷ್ಟದ ಮಟ್ಟ ನೋಡಿಕೊಂಡು ಎಷ್ಟು ನಷ್ಟ ಆಗುತ್ತೆ ಅಂತ ನೋಡಿಕೊಂಡು ಉಳಿದಿದ್ದ ಅಮೌಂಟನ್ನು ಅಲ್ಲಿ ಸೆಟ್ಲ್ ಮಾಡ್ತಾರೆ ಸರ್. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಳೋದು. ಈಗ ಅವರು ವಿಮಾ ಹಣವನ್ನು ಪಡಿಬೇಕು ಅಂತ ಹೇಳಿದ್ರೆ ನೀವೆಲ್ಲ ಹೇಳ್ತೀರಿ, ಆಯಿತು ನಿಮ್ಮ ಕಡೆಯಿಂದ ಎಲ್ಲ ಸಮೀಕ್ಷೆ ಎಲ್ಲ ಆಗಿ ನಿಮ್ಮ ಕಡೆಯಿಂದ ಒಂದು ಅಧಿಕೃತವಾಗಿ ಹೇಳ್ತೀರಿ ಪಡಿಬೋದು ಅಂತ. ಅವ್ರು ಪಡಿಬೇಕಂದ್ರೆ ಏನೆಲ್ಲ ದಾಖಲೆಗಳನ್ನು ಆ ಹಂತದಲ್ಲಿ ಒದಗಿಸ್ಬೇಕಾಗುತ್ತೆ? ಈಗ ವಿಮೆಗೆ ನೋಂದಣಿ ಮಾಡ್ಕೋಬೇಕಾದ್ರೆ ಒಂದು ದಾಖಲೆಗಳನ್ನು ಕೊಡಬೇಕು. ಈಗ ಆ ವಿಮಾ ಹಣವನ್ನು ಅದರ ಸೌಲಭ್ಯವನ್ನು ಪಡಿಬೇಕಂತ ಹೇಳಿದ್ರೆ ಆ ಹಂತದಲ್ಲಿ ಏನು ದಾಖಲೆಗಳು ಕೊಡಬೇಕು ಸರ್? ಈಗ ನಾವು ಎನ್ರೋಲ್ ಮಾಡಿಸುವಾಗಲೇ ರೈತರಿಂದ ಬೇಕಾದ ದಾಖಲಾತಿಗಳನ್ನೆಲ್ಲ ತೊಗೊಂಡಿರ್ತೇವೆ. ಹಾಗಾಗಿ ಇತ್ಯರ್ಥಪಡಿಸ್ಬೇಕಾದಾಗ ಯಾವುದೇ ದಾಖಲಾತಿಗಳನ್ನು ರೈತರಿಂದ ಕೇಳಿ ತೊಗೊಳ್ಳೋದಿಲ್ಲ. ಅವರು ಎನ್ರೋಲ್ ಮಾಡಿಸಿರ್ತಾರಲ್ಲ ಅದ್ರ ಬೇಸಿಸ್ ಮೇಲೆ ಅವರಿಗೆ ಅಮೌಂಟ್ ಸೆಟ್ಲ್ ಮಾಡ್ತೀವಿ. ನೋಂದಣಿ ಮಾಡಿಸಬೇಕಾದ್ರೆ ಆಧಾರು, ಪಾಣಿ ಮತ್ತೆ ಬ್ಯಾಂಕ್ ಅಕೌಂಟ್ ಎಲ್ಲ ತಗೊಂಡಿರ್ತಾರೆ. ಹೌದು. ಆ ನಂತರ ಅವ್ರ ಕ್ರಾಪ್ ಲಾಸ್ ಆಗಿದೆ ಅಂತ ಗೊತ್ತಾದ ನಂತರ ಅವ್ರ ಬ್ಯಾಂಕ್ ಖಾತೆಗೆ ಅಮೌಂಟ್ ಹೋಗುತ್ತೆ ಸರ್. ಲಾಸ್ ಆಗಿದೆ ಅಂತ ಒಂದು ಅರ್ಜಿ ಕೊಡಬೇಕು ಅವರು? ಇಲ್ಲ, ಕೊಡೋದು ಬೇಕಾಗಿಲ್ಲ ಸರ್. ಇಲ್ಲ, ಕೊಡಬೇಕಾಗಿಲ್ಲ. ಅದೇ ಬೆಳೆ ಕಟಾವು ಪ್ರಯೋಗಗಳು ಏನು ನಡೆಸ್ತಾರಲ್ಲ ಅದ್ರ ಮೇಲೆ, ಹಾಗೆ ಅಧಿಸೂಚಿತ ಘಟಕದಲ್ಲಿ ನಾನು ಹೇಳಿದ್ನಲ್ಲ 75% ಜಾಸ್ತಿ ಲಾಸ್ ಆದಾಗ ಎಲ್ಲಾ ರೈತರು ಕವರ್ ಆಗ್ಬಿಡ್ತಾರೆ. ಅದರಲ್ಲಿ ವಿಮೆ ಮಾಡಿಸಿರೋಂಥ ಎಲ್ಲಾ ರೈತರು ಅದ್ರಲ್ಲಿ ಬರ್ತಾರೆ. ಹಾಗಾಗಿ ಯಾರ್ಯಾರು ವಿಮೆ ಮಾಡಿಸಿರ್ತಾರೋ ಎಲ್ಲರ ಅಕೌಂಟ್ಗೂ ಆ ವಿಮಾ ಪರಿಹಾರ ಮೊತ್ತ ಹೋಗುತ್ತೆ ಸರ್. ಈ ವಿಮಾ ಯೋಜನೆಯ ಸೌಲಭ್ಯ ಪಡಿಬೇಕು ಅಂತ ಹೇಳಿದ್ರೆ, ಪ್ರತಿ ರೈತರು ಇದರಲ್ಲಿ ಒಳಪಡಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ಏನು ಕಿವಿ ಮಾತು ನಮ್ಮ ರೈತ ಬಾಂಧವರಿಗೆ ಹೇಳ್ತಾರೆ ಮೇಡಮ್? ನಮ್ಮ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಬೆಳೆ ವಿಮೆ ಅಂತ ಹೇಳೋದು ಈ ಹಿಂದಿನ 2 ವರ್ಷಗಳಿಗಿಂತಲೂ ಈ ವರ್ಷ ತುಂಬ ಪ್ರಸ್ತುತ ಆಗಿದೆ. ಯಾಕೆಂದರೆ ಈ ವರ್ಷದ ಮಳೆಯ ಪ್ರಮಾಣ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಎಲ್ಲ ರೈತರು ಬೆಳೆ ವಿಮೆಗೆ ನೋಂದಾಯಿಸ್ಕೊಂಡು ಆರ್ಥಿಕ ಭದ್ರತೆಯನ್ನು ಕಾಪಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿದರೆ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಅವರು ಸಂಪರ್ಕಿಸಬೇಕು. ಹಾಗೆ ನಮ್ಮ ಜಿಲ್ಲೆಗೆ ವಿಮಾ ಕಂಪನಿಯ ಜಿಲ್ಲಾ ಸಂಯೋಜಕರು ಬಿ ಮಣಿಕಂಠ ಅಂತ ಇದ್ದಾರೆ, ಅವ್ರಿಗೆ ಸಂಪರ್ಕ ಮಾಡ್ಬೋದು. ಅವರ ದೂರವಾಣಿ ಸಂಖ್ಯೆ ಹೀಗಿರುತ್ತೆ: 84 314 70 889. ಇದು ನಮ್ಮ ವಿಮಾ ಕಂಪನಿಯ ಜಿಲ್ಲಾ ಸಂಯೋಜಕರಾದ ಬಿ ಮಣಿಕಂಠ ಅವರ ದೂರವಾಣಿ ಸಂಖ್ಯೆ ಆಗಿರುತ್ತೆ. ಹಾಗೆ ಅವರು ಟೋಲ್ ಫ್ರೀ ನಂಬರ್ಗೂ ಸಹ ಕಾಲ್ ಮಾಡಬಹುದು ರೈತರು. ಅದು 080 2656 4535. ಹಾಗೆ 080 2656 4536. ಇನ್ನೊಂದು 080 2656 4537. ಇದು ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಸಹಾಯವಾಣಿ ಟೋಲ್ ಫ್ರೀ ನಂಬರ್ ಸರ್ ಇದು. ಹಾಗೆ ಇದು ಬಿಟ್ಟು ಮತ್ತೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಾದರೆ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು. ಹಾಗೆ ಸ್ಥಳೀಯ ಕೃಷಿ ಅಧಿಕಾರಿಗಳ ಕಚೇರಿಗೆ ಸಂಪರ್ಕಿಸ್ಬೋದು. ಎಲ್ಲ ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡು ತಮ್ಮ ಆರ್ಥಿಕ ಭದ್ರತೆ ಕಾಪಾಡಿಕೊಳ್ಬೇಕಾಗಿ ಜಿಲ್ಲಾಡಳಿತ ವಿಜಯನಗರ ಹಾಗೆ ಜಿಲ್ಲಾ ಕೃಷಿ ಇಲಾಖೆ ವಿಜಯನಗರ ವತಿಯಿಂದ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಆಗಲಿ ಮೇಡಮ್, ಇದುವರೆಗೆ ನಮ್ಮ ಸ್ಟುಡಿಯೋಗೆ ಬಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತಾಗಿ ಸವಿಸ್ತರವಾದ ಮಾಹಿತಿಯನ್ನು ಇಂದು ನಮ್ಮ ರೈತ ಬಾಂಧವರಿಗೆ ನೀಡಿದ್ದೀರಿ. ಹಾಗಾಗಿ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್.